ರಮೇಶ್ ಕತ್ತಿಗೆ ಬಿಜೆಪಿಯ ಚಿಕ್ಕೋಡಿಯ ಲೋಕಸಭೆ ಚುನಾವಣೆಯ ಟಿಕೆಟ್ ಮಿಸ್ ಆಗಿದೆ. ಈಗ ಇದನ್ನೇ ದಾಳವಾಗಿ ರೂಪಿಸ್ತಾ ಇದ್ದಾರೆ ಕಾಂಗ್ರೆಸ್ ನಾಯಕರು. ರಮೇಶ್ ಕತ್ತಿಗೆ ಕಾಂಗ್ರೆಸ್ಗೆ ಬರುವಂತೆ ಆಹ್ವಾನವನ್ನ ಕೊಟ್ಟಿದ್ದಾರೆ ಶಾಸಕ ರಾಜು ಕಾಗೆ ಅನ್ನೋ ವಿಚಾರ ತಿಳಿದು ಬಂದಿದೆ. ಸಭೆ ಮಾಡಿ ರಮೇಶ್ರನ್ನ ಕರಿತೀವಿ ಅನ್ನೋದರ ಕುರಿತಾಗಿ ರಾಜು ಕಾಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬೆಳಗಾವಿಯ ಕಾಗವಾಡ ಪಟ್ಟಣದಲ್ಲಿ ಶಾಸಕ ರಾಜು ಕಾಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಟಿಕೆಟ್ ಮಿಸ್ ಆಗಿದೆ, ಅಲ್ಲಿರಬೇಡ, ನಮ್ಮ ಪಕ್ಷಕ್ಕೆ ಬಾ ಅಂತ ನಾವು ಕರೆಯನ್ನ ಕೊಡ್ತೀವಿ ಸಭೆಯ ಮುಖಾಂತರ ಅಂತ ಇದೇ ಸಂದರ್ಭದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸೊ ಒಂದು ಕಡೆ ಈಗಾಗಲೇ ಬಿಜೆಪಿಯಲ್ಲಿ ಅಸಮಾಧಾನ ಭುಗಿಲೆದ್ದಿದೆ. ಸೊ ಇದನ್ನೇ ಅಡ್ವಾಂಟೇಜ್ ಆಗಿ ತೆಗೆದುಕೊಳ್ತಾ ಇದ್ದಾರೆ ಕಾಂಗ್ರೆಸ್ ನಾಯಕರು ಅಂತಲೇ ಹೇಳಬಹುದು. ಈಗ ಟಿಕೆಟ್ ಮಿಸ್ ಆಗಿರೋದ್ರಿಂದ ರಮೇಶ್ ಕತ್ತಿಗೆ ಚಿಕ್ಕೋಡಿಯ ಲೋಕಸಭೆ ಟಿಕೆಟ್ ಸೊ ಕಾಂಗ್ರೆಸ್ಗೆ ಬರುವಂತೆ ಈಗ ಅವರಿಗೆ ಆಹ್ವಾನವನ್ನ ಕೊಟ್ಟಿದ್ದಾರೆ ಶಾಸಕ ರಾಜು ಕಾಗೆ. ಹಾಗಾದ್ರೆ ರಮೇಶ್ ಕತ್ತಿ ಅವರ ಮುಂದಿನ ನಿರ್ಧಾರ ಏನಾಗಿರುತ್ತೆ? ಈಗ ಮುನಿಸನ್ನ ಶಮನಗೊಳಿಸ್ತಾರ ಬಿಜೆಪಿ ನಾಯಕರು ಏನು ಎತ್ತ ಅನ್ನೋದ್ರ ಕುರಿತಾಗಿ ಸಾಕಷ್ಟು ಕುತೂಹಲ ಅಂತೂ ಇದ್ದೇ ಇದೆ ಅಂತಾನೆ ಹೇಳಬಹುದು. ಈಗ ಬಹಿರಂಗವಾಗಿ ಆಹ್ವಾನವನ್ನ ಕೊಟ್ಟಿದ್ದಾರೆ. ಟಿಕೆಟ್ ಮಿಸ್ ಆಗಿದೆ, ಅಲ್ಲಿರಬೇಡ, ನಮ್ಮ ಪಕ್ಷಕ್ಕೆ ಬಾ ಅಂತ ಕರೆಯನ್ನ ಕೊಟ್ಟಿದ್ದಾರೆ. ಇನ್ನು ಸಭೆ ಮಾಡಿ ರಮೇಶ್ರನ್ನ ಕರೆತರ್ತೀವಿ, ಆ ವಿಚಾರವನ್ನ ಕೂಡ ತಿಳಿಸ್ತೀವಿ ಅಂತ ಇದೇ ಸಂದರ್ಭದಲ್ಲಿ ರಾಜು ಕಾಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾವು ಬರ್ರಿಪ್ಪ, ನೀವು ನಮ್ಮ ಪಕ್ಷಕ್ಕೆ ಬರ್ರಿ, ನಾವು ಟಿಕೆಟ್ ತಗೋರಿ, ನಾವು ನಿಮ್ದೆಲ್ಲ ಮಾಡ್ತೀವಿ ಅಂತ ಹೇಳಿದೀವಿ. ಟಿಕೆಟ್ ಕೊಡುವಟ್ಟು ದೊಡ್ಡ ಮನುಷ್ಯರು ನಾವಲ್ಲ, ನಮ್ಮ ವರಿಷ್ಠರಿಗೆ ಹೋಗಪ್ಪ, ನೀನು ಭೇಟಿ ಆಗು. ರಮೇಶ್ ಕತ್ತಿ ಅವರೇ, ನೀವು ನಮ್ಮ ವರಿಷ್ಠರಿಗೆ ಹೋಗಿ ಭೇಟಿಯಾಗಿ ನಾನು ನಿಮ್ಮ ಪಕ್ಷಕ್ಕೆ ಬರ್ತೇನೆ. ನಾನು ಈಗಾಗಲೇ ಒಮ್ಮೆ ಇಲ್ಲಿ ಸಂಸದನಾಗಿದ್ದೀನಿ, ನನಗೆ ಎಲ್ಲ ಅನುಭವ ಇದೆ, ನನಗೆ ಮತದಾರರು ನನ್ನ ಒಲವಿದಾರು, ನನಗೆ ಕೂಡ್ರತೇಳಿ ನೀನು ಕೇಳ್ಕೊ, ನೀನು ಟಿಕೆಟ್ ತೊಗೊಂಡು ಬಾ, ನಾವು ಮ್ಯಾಗ ಹಾಕೊಂಡು ಮಾಡ್ತೀವಿ ಅನ್ನುವಂಥದ್ದು ಮಾತನ್ನು ರಮೇಶ್ ಕತ್ತಿ ಅವ್ರಿಗೆ ಹೇಳಿದ್ದೀವಿ. ಈಗ ರಮೇಶ್ ಕತ್ತಿ ಅವರು ಬರ್ತಾ ಇದ್ದಾರೆ. ನಾನು ಇವತ್ತು ನಿನ್ನೆ ಕೆಲವು ಕಾರಣಾಂತರಗಳಿಂದ ಅಸೆಂಬ್ಲಿ ಆದ ಬಳಿಕ ನಾವು ಮುಂಚಿತವಾಗಿ ನಿಗದಿ ಆದ ಪ್ರಕಾರ ನಾನು ಎಲ್ಲ ಕಡೆ ದೇವ್ರಿಗೆ ಹೋಗಿದ್ದೀನಿ. ನಿನ್ನೆ ಮೊನ್ನೆ ಬಂದಿದ್ದೀನಿ. ಬಂದು ನಾನು ಬೆಂಗಳೂರಿಗೆ ಹೋಗಿ ಮೀಟಿಂಗ್ ಮಾಡಿಸ್ಕೊಂಡು ಮತ್ತೆ ನಿನ್ನೆ ನಾನು ಹುಬ್ಬಳ್ಳಿ ಕರ್ನಾಟಕ ವಾಯವ್ಯ ರಸ್ತೆ ಸಾರಿಗೆದ ಕೆಲವು ಮೀಟಿಂಗ್ಗಳಿದ್ದು ಅದು ಹುಬ್ಬಳ್ಳಿಯಲ್ಲಿ ಮುಗಿಸಿ ರಾತ್ರಿ 12 ಗಂಟೆಗೆ ಬಂದಿದ್ದೀನಿ. ಇವತ್ತು ಈ ಉದ್ಘಾಟನೆ ಉದ್ಲಿ ಪೂಜೆಯನ್ನು ಮಾಡಿ ಸಾಯಂಕಾಲ ಅಥವಾ ನಾಳೆ ಲಕ್ಷ್ಮಣ ಸವದಿಯವರು, ನಾವು ಪ್ರಕಾಶ್ ಹುಕ್ಕೇರಿ ಮತ್ತು ಗಣೇಶ್ ಹುಕ್ಕೇರಿ, ಸತೀಶ್ ಜಾರಕಿಹೊಳಿ ಕೂಡಿ ಏನು ನಿರ್ಣಯ ಮಾಡ್ತೀವಿ ಅನ್ನೋದು ಮುಂದಿನ ಹೈಕಮಾಂಡ್ದವ್ರಿಗೆ ಹೇಳ್ತೀವಿ. ಈ ಅಭ್ಯರ್ಥಿ ಕೊಟ್ಟರೆ ಒಳ್ಳೇದಾಗ್ತೈತಿ, ನೀವು ಕೊಡ್ರಿ, ನಾವು ಗೆಲ್ಲಿಸಿ ತೊಗೊಂಬರ್ತೀವಿ ಅಂತೇಳಿ ಅವ್ರಿಗೆ ಗಮನಕ್ಕೆ ತರ್ತೀವಿ. ಮುಂದೆ ಬಿಜೆಪಿಯಿಂದ ವಂಚಿತ ಆಗಿದಾರ, ನಾವು ಬರ್ರಿಪ್ಪ, ನೀವು ನಮ್ಮ ಪಕ್ಷಕ್ಕೆ ಬರ್ರಿ, ನಾವು ಟಿಕೆಟ್ ತಗೋರಿ, ನಾವು ನಿಮ್ದೆಲ್ಲ ಮಾಡ್ತೀವಿ ಅಂತ ಹೇಳಿದೀವಿ. ಟಿಕೆಟ್ ಕೊಡುವಟ್ಟು ದೊಡ್ಡ ಮನುಷ್ಯರು ನಾವಲ್ಲ, ನಮ್ಮ ವರಿಷ್ಠರಿಗೆ ಹೋಗಪ್ಪ, ನೀನು ಭೇಟಿ ಆಗು. ರಮೇಶ್ ಕತ್ತಿ ಅವರೇ, ನೀವು ನಮ್ಮ ವರಿಷ್ಠರಿಗೆ ಹೋಗಿ ಭೇಟಿಯಾಗಿ ನಾನು ನಿಮ್ಮ ಪಕ್ಷಕ್ಕೆ ಬರ್ತೇನೆ. ನಾನು ಈಗಾಗಲೇ ಒಮ್ಮೆ ಇಲ್ಲಿ ಸಂಸದನಾಗಿದ್ದೀನಿ, ನನಗೆ ಎಲ್ಲ ಅನುಭವ ಇದೆ, ನನಗೆ ಮತದಾರರು ನನ್ನ ಒಲವಿದಾರು, ನನಗೆ ಕೂಡ್ರತೇಳಿ ನೀನು ಕೇಳ್ಕೊ, ನೀನು ಟಿಕೆಟ್ ತೊಗೊಂಡು ಬಾ, ನಾವು ಮ್ಯಾಗ ಹಾಕೊಂಡು ಮಾಡ್ತೀವಿ ಅನ್ನುವಂಥದ್ದು ಮಾತನ್ನು ರಮೇಶ್ ಕತ್ತಿ ಅವ್ರಿಗೆ ಹೇಳಿದ್ದೀವಿ. ಈಗ ರಮೇಶ್ ಕತ್ತಿ ಅವರು ಬರ್ತಾ ಇದ್ದಾರೆ. ನಾನು ಇವತ್ತು ನಿನ್ನೆ ಕೆಲವು ಕಾರಣಾಂತರಗಳಿಂದ ಅಸೆಂಬ್ಲಿ ಆದ ಬಳಿಕ ನಾವು ಮುಂಚಿತವಾಗಿ ನಿಗದಿ ಆದ ಪ್ರಕಾರ ನಾನು ಎಲ್ಲ ಕಡೆ ದೇವ್ರಿಗೆ ಹೋಗಿದ್ದೀನಿ. ನಿನ್ನೆ ಮೊನ್ನೆ ಬಂದಿದ್ದೀನಿ. ಬಂದು ನಾನು ಬೆಂಗಳೂರಿಗೆ ಹೋಗಿ ಮೀಟಿಂಗ್ ಮಾಡಿಸ್ಕೊಂಡು ಮತ್ತೆ ನಿನ್ನೆ ನಾನು ಹುಬ್ಬಳ್ಳಿ ಕರ್ನಾಟಕ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.